हरि ओम तत्सत्। ब्रह्मानंदं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं निर्मलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं। ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಿರಿಯ ಯತಿಗಳಾಗಿ ಪೂಜ್ಯರೊಂದಿಗೆ 40 ವರ್ಷಗಳಿಗೂ ಹೆಚ್ಚಿನ ಸೇವೆಯನ್ನು ಶ್ರೀಮಠದ ಸಮುದಾಯದ ಮತ್ತು ಸಮಾಜದ ಸೇವೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡಂತ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಉಪಸ್ಥಿತಿ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಂಸದರು ಬಂದು ಹೋಗಿದ್ದಾರೆ. ಸನ್ಮಾನಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ CN ಮಂಜುನಾಥ್ ದಂಪತಿಗಳು ಉಪಸ್ಥಿತರಿದ್ದು ಸನ್ಮಾನವನ್ನು ಸ್ವೀಕರಿಸಿ ಸನ್ಮಾನದ ನುಡಿಗಳನ್ನು ಕೂಡ ವ್ಯಕ್ತ ಮಾಡಿದ್ದಾರೆ. ಒಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಮಂಡ್ಯ ಕ್ಷೇತ್ರದ ಶಾಸಕರು, ಯುವಕರು, ಮಾಡಬೇಕೆನ್ನುವ ಬಹು ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಪ್ರೀತಿಯ ರವಿ ಇದ್ದಾರೆ. ಶ್ರೀಮಠದ ಸದ್ಭಕ್ತರಾಗಿ ನಮ್ಮ ಚಂದ್ರು ಇದ್ದಾರೆ, ಜಯರಾಮ್ ಇದ್ದಾರೆ. ವೇದಿಕೆಯಲ್ಲಿ ಹಲವಾರು ಮಾನ್ಯರು ಆಗಮಿಸಿದಿರಿ ಮತ್ತು ಕೆಳಗಡೆ ಕೂಡ ಕೊಡ್ತಿದ್ದೀರಿ. ತಾಯಿದ್ರೆ, ಮಾಧ್ಯಮ ಸ್ನೇಹಿತರೆ, ಸಮಯ ಬಹಳ ಆಗಿದೆ ಅಂತಲೇ ನಾವು ಇಷ್ಟೊತ್ತು ಮಾಡಿದ್ದೇವೆ. ಈಗಾಗಲೇ ಪ್ರಸಾದಕ್ಕೆ ಹೋಗ್ತಕ್ಕಂಥ ಸಮಯ ಇದೆ. ಪೂಜ್ಯ ಗುರುಗಳ ವಿಚಾರವನ್ನು, ಅವರ ಸ್ಮರಣೆಯನ್ನ ಎಲ್ಲಿಯೋ ಬೇರೆ ಜಿಲ್ಲೆಗಳಲ್ಲಿ ಹೇಳಿದರೆ ಪರವಾಗಿಲ್ಲ, ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಮೇಲ್ ಕೊಡ್ತಿರೋರಿಗಿನ ಕೆಳಗಡೆ ಕೊಡ್ತಿರೋರೇ ಗುರುಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡುವಷ್ಟು ಶಕ್ತಿಯನ್ನು ಅವರೊಂದಿಗಿನ ಒಡನಾಟದಿಂದ ಗಳಿಸ್ಕೊಂಡಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಇದ್ದೀರಿ. ಆದ್ರೂ ಎಷ್ಟೇ ವಿಚಾರಗಳು ಗೊತ್ತಿದ್ರು ನಾಗರಾಜ್ ಈಗ ತಾನೇ ಮಾತನಾಡಿದ್ರು, ADC ಅವರು, ಮಂಜುನಾಥ್ ಅವರು ಕೂಡ ಹೇಳಿದರು, ದೇಹ ಎಷ್ಟೇ ಚೆನ್ನಾಗಿದ್ರೂ ಕೂಡ ಅದಕ್ಕೊಂದು ಕಳೆ ಬರ್ತಕ್ಕಂಥದ್ದು ಮನಸ್ಸಿನ ಕೊಳೆ ಹೋದಾಗ ಅಂತ. ಇಂತಹ ಮನಸ್ಸಿನ ಕೊಳೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ಮಾರ್ಗ, ಮಾಧ್ಯಮ ಯಾವುದು ಅಂತಂದ್ರೆ ಅದನ್ನೇ CN ಮಂಜುನಾಥ್ ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಮನಸ್ಸನ್ನು ಎಲ್ಲೆಲ್ಲಿ ಇಡ್ತೇವೋ ಅಲ್ಲಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಒಂದು ಪ್ರಿಸಮ್ ಇದೆ ಅಂತ ಇಟ್ಕೊಂಡ್ರೆ, ಪ್ರಿಸಮ್ ಗೊತ್ತಾಗುತ್ತಲ್ಲ, ಏನದು ನಾವು ಲ್ಯಾಬ್ನಲ್ಲಿ ಉಪಯೋಗಿಸ್ತಿರ್ತೇವಲ್ಲ, ಬೆಳ್ಳಗಿರ್ತದೆ, ಯಾವ ರೂಪನೂ ಕೂಡ ಇಲ್ಲ ಅದಕ್ಕೆ. ಅಲ್ಲಿಗೆ ಯಾವ ವಸ್ತು ತೆಗೆದುಕೊಂಡು ಹೋಗಿ ಇಡ್ತೇವೋ ಆ ರೂಪ ಕಾಣುತ್ತದೆ. ಅದು ಬೆಳ್ಳಗೆ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಕೆಂಪು ವಸ್ತುವನ್ನು ತೆಗೆದುಕೊಂಡೋಗಿ ಇಟ್ಟರೆ ಕೆಂಪು ಕಾಣಿಸುತ್ತೆ, ಕರಗಿರೋ ತಗೊಂಡೋಗಿಟ್ರೆ ಕರ್ರ ಕಾಣಿಸುತ್ತೆ. ಅದನ್ನೇ ಮಂಜುನಾಥ್ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ಯಾರ್ಯಾರ ಜೊತೆ ಇರ್ತೇವೋ ಹಂಗಂಗೆ ನಮ್ಮ ಮನಸ್ಸಾಗಿ ಹೋಗುತ್ತೆ ಅಂತ. ವರ್ಷ ಪೂರ್ತಿ ನಮ್ಮ ಮನಸ್ಸನ್ನು ಎಲ್ಲೆಲ್ಲೋ ಇಟ್ಟಿರ್ತೇವೆ, ಹಂಗಂಗೆ ಆಗಿರ್ತೇವೆ. ಆ ಇರ್ಬೇಕಾಗಿರೋದು ಹಂಗಲ್ಲ, ಏನು ಹೇಗೋ ಅಂತ ಅನ್ಬೇಕಾದಾಗ ಮನಸ್ಸಿಗೆ ಒಂದಿಷ್ಟು ಗುರು ಸ್ಮರಣೆಯನ್ನ ಮಾಡಿದ್ದೆ ಆದರೆ ಮನಸ್ಸು ಯಾವ ಕಡೆ ಇರಬೇಕೋ ಆ ರೀತಿ ಇರುತ್ತೆ. ಅಂತಹದ್ದಕ್ಕೋಸ್ಕರ ಬಟ್ಟೆ ಒಗೆದ ಹಾಗೆ ಮನಸ್ಸನ್ನ ಒಗಿಲಿಕ್ಕೋಸ್ಕರ ಇರ್ತಕ್ಕಂಥ ಒಂದು ದೊಡ್ಡ ಸಾಬೂನು ಅಂತಂದ್ರೆ ಯಾವುದು? ಗುರು ಸ್ಮರಣೆ. ಅಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹುಡುಗರು ಒಕ್ಕಲಿಗರ ಸೇವಾ ಟ್ರಸ್ಟ್ನವರು, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದವರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಆದರೂ ಕೂಡ ಚೊಕ್ಕವಾಗಿ ಮಾಡಿದರು. ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಏನೋ ಹೊರಟರು. ನಮ್ಮ ಗಂಗಾಧರು, ಬಸವೇಗೌಡರು,
ಕೃಷ್ಣ ಎಲ್ಲರೂ ಕೂಡ ಸೇರ್ಕೊಂಡು ಬಹಳಷ್ಟು ಜನ ನೀವೆಲ್ಲರೂ ಕೂಡ ಹೊರಟ್ರಿ. ಆದ್ರೆ ನಾನು ಹೇಳಿದೆ ಅವರಿಗೆ, ಯಾರಾದ್ರೂ ಹೊರಗಡೆ ನಿಂತು ಏನು ಒಕ್ಕಲಿಗರೇ ಪ್ರಧಾನವಾಗಿರ್ತಕ್ಕಂಥ ಈ ಭಾಗದಲ್ಲಿ ಇಷ್ಟೇನ ಸಂಖ್ಯೆ ಅಂತ ಯಾರಿಗಾದ್ರೂ ಅನಿಸಿದ್ರೆ, ಈಗಾಗಲೇ ನಾಗರಾಜ್ ಹೇಳಿದ್ರು, ಶ್ರೀಮಠವನ್ನು ಪ್ರೀತಿಸಿದಂಥವರು, ಪ್ರೀತಿಸ್ತಾ ಇರ್ತಕ್ಕಂಥವ್ರು, ಸೇವೆ ಮಾಡ್ತಾ ಇರ್ತಕ್ಕಂಥವ್ರು, ಎಲ್ಲ ಸಮುದಾಯದವರು. ಯಾಕಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಚುಂಚನಗಿರಿ ಮಠ ಎಲ್ಲರಿಂದಲೂ ಕೂಡ ಸೇವೆಗೆ ಒಳಗಾಗ್ತಾ ಇದೆ. ಇಷ್ಟೆಲ್ಲ ಇದ್ದುಕೊಂಡು ಇಷ್ಟೇ ಜನನ ಅಂತ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ಈ ವರ್ಷ ಸಣ್ಣದಾಗಿ ಮಾಡ್ರಪ್ಪ, ಎಲೆಕ್ಷನ್ ಇದೆ, ಜಾಸ್ತಿ ಮಾಡಿಕೊಂಡು ಸಮಸ್ಯೆಗಳನ್ನ ತಂದುಕೊಳ್ಳಿಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ 80ನೇ ವರ್ಷ ಪೂಜ್ಯ ಗುರುಜಿಯವರ ಜನ್ಮದಿನಾಚರಣೆ ಮುಂದಿನ ವರ್ಷಕ್ಕಿದೆ. 12ನೇ ವರ್ಷ ಸಂಸ್ಮರಣೆ ಇದೆ. ಅದೇ ರೀತಿ 12ನೇ ವರ್ಷದ ಪಟ್ಟಾಭಿಷೇಕೋತ್ಸವ ಇರ್ತದೆ, ಅದನ್ನು ದೊಡ್ಡದಾಗಿ ಮಾಡಿರುವಂತೆ. ಆದರೆ ಮನಸ್ಸಿಗೆ ಏನೋ ಒಂದಿಷ್ಟು ಸಂಸ್ಕಾರ ತಂದುಕೊಳ್ಳಿಕ್ಕೆ ಹೊರಟಂತ ನಿಮ್ಮಗಳಿಗೆ ಅಡ್ಡ ಬರಬಾರ್ದು ಅಂತ ಹೇಳಿ ಗಿವಿಂಗ್ ದ ಪರ್ಮಿಷನ್, ಜಸ್ಟ್ ಗೋ ಹೆಡ್ ಅಂತ ಹೇಳಿದ್ವಿ. ಆದರೆ ನಮ್ಮ ನಿರೀಕ್ಷೆಗಿನ್ನ ಹೆಚ್ಚಾಗಿ ಚೆನ್ನಾಗಿ ಮಾಡಿದಿರಿ, ಬಹಳ ಸಂತೋಷ. ಇನ್ನು ಪೂಜ್ಯ ಗುರುಗಳ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಡಿದ್ರಿ. ಒಂದು ವಿಚಾರ, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶುರು ಅಂತ ಯಾವುದೇ ಸನ್ಯಾಸಿಗಳು ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಬಂದಾಗ ವೇದಘೋಷವನ್ನು ಹೇಳ್ತಾ ಕರ್ಕೊಂಡು ಬರ್ತಕ್ಕಂಥ ಒಂದು ಸಂಪ್ರದಾಯ ಗೊತ್ತಲ್ಲ ನಿಮಗೆ? ಹೇಗೆ ಬರುತ್ತದು? ನ ಕರ್ಮಣ ಹೇಳಿ ನೋಡೋಣ. ನ ಕರ್ಮಣ ಹೇಳಿ. ನ ಪ್ರಜಯ ನ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶುರು. ಅದಿಷ್ಟೇನೆ. ಎಷ್ಟೇ ಕರ್ಮಠರಾಗಿ ಕರ್ಮಗಳನ್ನ ಮಾಡಿದ್ರು ಕೂಡ ಅಮೃತತ್ವ ಅಂದ್ರೆ ಮುಕ್ತಿ ಸಿದ್ಧಿ ಆಗೋದಿಲ್ಲಂತೆ. ಇಲ್ಲ ನನಗೆ ಕೋಟ್ಯಾಂತರ ಜನಗಳಿದರೆ, ಫಾಲೋಯಿಂಗ್ಸ್ ಇದೆ ಅಂತ ಹೇಳಿ ಅಷ್ಟು ಜನ ಇಟ್ಕೊಂಡು ಕೂಡ ಸಿಗೋದಿಲ್ಲ. ಇಲ್ಲ ನಾನು ಬಹಳಷ್ಟು ಜಗತ್ತಿನ ನಂಬರ್ 1 ಶ್ರೀಮಂತ ಅಂತ ಹೇಳ್ಕೊಂಡು ಕೂಡ ಮುಕ್ತಿ ಸಿಗೋದಿಲ್ವಂತೆ. ಮತ್ತೆ ಯಾವುದರಿಂದ ಸಿಗುತ್ತೆ? ಇದನ್ನ ಸನ್ಯಾಸಿಗಳಿಗೆ ಹೇಳ್ತಕ್ಕಂಥ ಮಂತ್ರ. ಯಾರು ನಿಜವಾದ ತ್ಯಾಗವನ್ನ ಮಾಡ್ತಾರೋ ಅಂತಹವರಿಗೆ ಮಾತ್ರ ತ್ಯಾಗೇನೈಕೆ ಅಮೃತತ್ವ ಮಾನಶುರು. ಸಂಸಾರದಲ್ಲಿ ಇದ್ದು ಎಲ್ಲವನ್ನು ಕೂಡ ತ್ಯಾಗ ಮಾಡಿದ ತಾಯಿ ಇರ್ಬೋದು, ತಂದೆ ಇರ್ಬೋದು, ಈ ರೀತಿಯ ಡಾಕ್ಟರ್ಸ್ ಇರ್ಬೋದು, ಆ ರೀತಿಯ ಅಧಿಕಾರಿ ಇರ್ಬೋದು, ಇವರೆಲ್ಲರೂ ಕೂಡ ಮುಕ್ತಿಗೆ ಅರ್ಹರು. ಆದ್ರೆ ಮಾಡುವ ತ್ಯಾಗ ಹೇಗಿರ್ಬೇಕು? ಗುರುಗಳು, ನಮ್ಮ ಗುರುಗಳು ಗ್ಯಾಸ್ ಕಾಲೇಜ್ನಲ್ಲಿ ಓದ್ತಾ ಇದ್ರು. ಗ್ಯಾಸ್ ಕಾಲೇಜ್ ಅಂದ್ರೆ ಗೊತ್ತಾ? ಎಲ್ಲಿದೆ ಅದು? ಗ್ಯಾಸ್ ಕಾಲೇಜ್ ಅಂತ ಒಂದಿದೆಯಾ ದೇವರಾಜ್? ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಬೆಂಗಳೂರಿನಲ್ಲಿದೆ. GAS ಅಂದ್ರೆ, ಈಗ BGS ಅಂದ್ರೆ ಬಾಲ್ ಗಂಗಾಧರ, ಇಟ್ಸ್ ಅಬ್ರಿವೇಷನ್ ಫಾರ್ ಪೂಜ್ಯ ಗುರುಜಿ. ಸಿಮಿಲರ್ಲಿ ಫಾರ್ ಯಾವುದು ಗ್ಯಾಸ್ ಕಾಲೇಜ್ ಅಂದ್ರೇನು? ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಗ್ಯಾಸ್ ಕಾಲೇಜ್ ಅಂತ. ಅದೇ ಸುಮಾರಿಗೆ ನಮ್ಮ ಪೂಜ್ಯ ಗುರುಗಳ ತಾಯಿಯವರು, ಪೂರ್ವಾಶ್ರಮದ ಮಾತೃಶ್ರೀಯವರಿಗೆ ಈ ದಾಯಾದಿ ಕಲಹದಿಂದ ಒಂದಿಷ್ಟು ಪೆಟ್ಟಾಗಿತ್ತು. ಆ ನೋವು ಕೂಡ ಅವರಿಗೆ ತುಂಬಾ ಕಾಡ್ತಾ ಇತ್ತು. ಅದೇ ಗಳಿಗೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಓದ್ತಿದ್ರು. ಆಸ್ಪತ್ರೆಯಲ್ಲಿ, ಬೆಂಗಳೂರಿನ ವಿಕ್ಟೋರಿಯಾದ ಒಂದು ಆಸ್ಪತ್ರೆಯಲ್ಲಿ ತಾಯಿನ ಒಂದ್ ಕಡೆ ನೋಡ್ಬೇಕು, ಯಾರು ನಮ್ಮ ದೊಡ್ಡ ಗುರುಗಳು, ಮತ್ತು ಈ ಕಡೆ ಬಂದು ಕಾಲೇಜುಗಳನ್ನು ಕೂಡ ಓದ್ಬೇಕು. ಮತ್ತೆ ಎರಡರ ಮಧ್ಯದಲ್ಲಿ ದಾಯಾದಿ ಕಲಹ ಯಾವುದೋ ಒಂದು ಸಂಸಾರದ ಮನೆಯ ಒಂದು ಕಾರಣಕ್ಕೋಸ್ಕರ. ಈ ಚಿಂತನೆಯಲ್ಲಿಯೇ ಇದ್ದು ಪೂಜ್ಯ ಗುರುಗಳು ಕಾಲೇಜಿಗೆ ಹೋಗಿ ತಾಯಿಗೆ ಏನ್ ಬೇಕೋ ಪ್ರಸಾದ ಎಲ್ಲ, ಊಟ ಎಲ್ಲವನ್ನ ಕೊಟ್ಟು, ಲಾಲ್ಬಾಗ್ ಗೊತ್ತಲ್ಲ ನಿಮಗೆ? ಲಾಲ್ಬಾಗಿನ ಮರದ ಕೆಳಗಡೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಕೊಡ್ತಿದ್ರಂತೆ. ಆ ಚಿಂತನೆ ಯಾವ ಮಟ್ಟಕ್ಕೆ ಹೋಗಿತ್ತಂತಂದ್ರೆ, ಸೊ ಅಬ್ಸಲ್ಯೂಟ್ಲಿ ವಾಸ್ ಅಬ್ಸಾರ್ಬ್ಡ್ ಇನ್ ಕಂಪ್ಲೀಟ್ ಕಾಂಟೆಂಪ್ಲೇಷನ್. ಪೂರ್ಣ ಧ್ಯಾನಸ್ಥ ಸ್ಥಿತಿಗೆ ಹೊರಟೋಗಿದ್ದಾರೆ. ಮನಸ್ಸು ಯಾವಾಗ ಧ್ಯಾನಸ್ಥ ಸ್ಥಿತಿಗೆ ಹೋಗುತ್ತೋ ದೇಹದ ಮೇಲಿನ ಭಾವ ಮರೆಯಾಗಿ ಹೋಗ್ತದೆ. ಅದೇ ರೀತಿಯಲ್ಲಿ ಕುಳಿತಾಗ ಅವರು ಮೈ ತಿಳಿದೆದ್ದಾಗ ಯಾರೋ ಬಂದು ಜನಗಳು ದೇಹವನ್ನು ಅಲುಗಾಡಿಸಿ ಹುಡುಗನ ಈ ಕಡೆ ಎಳ್ಕೊಂಡ್ರಂತೆ. ಏನಾಗಿತ್ತು? ಗುರುಗಳು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿ ಈ ಕಡೆ ದಾಯಾದಿ ಕಲಹವೂ ಮರೆತೋಗಿದೆ, ತಾಯಿಯ ರೋಗವೂ ಮರೆತೋಗಿದೆ, ಓದ್ತಾ ಇರ್ತಕ್ಕಂಥ ಭಾವವೂ ಹೋಗಿದೆ. ಇಷ್ಟೆಲ್ಲವನ್ನು ಕೂಡ ಮೀರಿದ ಸ್ಥಿತಿಯಲ್ಲಿ ಅಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ಯಾವ ಮರದ ನೆರಳಿನ ಆಶ್ರಯದಲ್ಲಿ ಕೆಳಗಡೆ ಕುಳಿತಿದ್ರು ಒಬ್ಬ BSc ವಿದ್ಯಾರ್ಥಿಯಾಗಿ, ಆ ಸಂದರ್ಭದಲ್ಲಿ ಇಷ್ಟೇ ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ದೊಡ್ಡ ಮರದ ದೊಡ್ಡ ಬ್ರಾಂಚು, 2 ಕವಡೆ ಇರ್ತಕ್ಕಂಥದ್ದು ಕೆಳಗಡೆ ಕಳಚಿ ಬಿದ್ದಿದೆ. ಆ ಎರಡರ ಮಧ್ಯದಲ್ಲಿ ಸಿಗಾಕೊಂಡಿದ್ದಾರೆ. ಮರದ ರೆಂಬೆ ಬಿದ್ದದ್ದು ಗೊತ್ತಿಲ್ಲ. ಸುತ್ತ ನೋಡ್ತಾ ಇದ್ದಂತ ನಿಮ್ಮಂಥವ್ರಿಗೆ ಗೊತ್ತಾಯ್ತು, ಆಗ ಹುಡುಗ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ದೆ, ಮರ ಬಿದ್ದು ಹೊರಟೋಗ್ಬಿಟ್ಟೇನು ಅಂತ ಹೇಳಿ ಓಡಿ ಬಂದು ನೋಡ್ತಾರೆ. ಹುಡುಗ ಹಾಗೆ ಕೊಡ್ತಿದ್ದಾನೆ, ಮರ ಮಾತ್ರ ಹಾಗೆ ಬಿದ್ದಿದೆ, ಮರದ ಕೊಂಬು.
ಹುಡುಗನಿಗೆ ಏನೂ ಆಗಿಲ್ಲ. ಆ ಕಡೆ ಈ ಕಡೆ ಕೊಂಬು ಗೊತ್ತಾಗುತ್ತಲ್ಲ, ಈ ಮುದ್ದೆ ತಿರುಗ್ಲಿಕ್ಕೋಸ್ಕರ ಹಿಂದೆ ನಮ್ಮ ಅಮ್ಮಂದ್ರು ಈಗಲೂ ಯೂಸ್ ಮಾಡ್ತೀರಾ ಕವಡ್ಗೋಲು ಅಲ್ವಾ? ಈ ರೀತಿ ಇರ್ತಕ್ಕಂಥ ಎರಡು ಕೊಂಬೆ, ಎರಡು ಬ್ರಾಂಚ್ ಇರ್ತದೆ, ಎರಡು ಸ್ಮಾಲ್ ಬ್ರಾಂಚ್ ಇರ್ತಕ್ಕಂಥ ದೊಡ್ಡ ಬ್ರಾಂಚ್ ಕಳಚಿ ಬಿದ್ದಿದೆ. ಅದ್ರ ಮಧ್ಯದಲ್ಲಿ ಸಿಗಾಕೊಂಡಿದ್ದಾರೆ. ಎಲ್ಲರೂ ಬಂದು ರೆಂಬೆಯನ್ನ ಎತ್ತಿದರೆ, ಹುಡುಗನ ಎತ್ತಿದರೆ, ಹುಡುಗ ಎದ್ದು ನೋಡ್ತಾನೆ, ಏನಾಯ್ತು ಹೋಲ್ಡಿಂಗ್ ಮೀ ಅಂತ ಕೇಳ್ತಾರೆ. ಏನಿಲ್ಲ ಮರೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿದ್ರೆ ಹೊರಟೋಗ್ತಿದ್ದೀರೋ ಹೇಳಿದ್ರಂತೆ. ಗುರುಗಳು ಆ ಕಡೆ ಈ ಕಡೆ ನೋಡಿದ್ರು, ರೆಂಬೆ ಬಿದ್ದಿದೆ. ಅವತ್ತು ಯೋಚನೆ ಮಾಡಿದ್ರಂತೆ, ಈ ಕೊಂಬೆಯಲ್ಲಿ ದೊಡ್ಡ ಕೊಂಬೆಯ ಎರಡು ಕವಡುಗಳಲ್ಲಿ ಒಂದು ತಲೆ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು? ಹೊಟ್ಟೆ ಹೋಗ್ತಿದ್ದೆ. ಈಗ ಎಲ್ರು ಕೂಡ ಅದೇ ಹೋಗ್ತಿದ್ದಳು ನೀನು ಅಂತ ಅಂದ್ರಂತೆ. ಗುರುಗಳಿಗೆ ಸತ್ಯ ಹೋಗ್ತಿದ್ದೀಯೋ ನೀನು ಅಂತ ಅಂದದ್ದು ಗುರುಗಳು ಅಂದ್ಕೊಂಡ್ರಂತೆ, ಸತ್ಯ ಹೋಗಿದ್ದೀನಿ ಅಂತ ನೋಡೋಣ ಬದುಕೋಣ ಅಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಸತ್ತೋಗ್ತಿದ್ಯಲ್ಲೋ ಅಂತ ಮಾತನ್ನ ಏನ್ ಭಾವಿಸಿದ್ರು? ನೋಡೋಣ ಸತ್ಯ ಹೋಗಿದ್ದೀನಿ ಅಂತ ಎಷ್ಟು ಕಾಲ ಆಗುತ್ತೆ ದೇಹ, ಅಷ್ಟು ಕಾಲ ಬದುಕೋಣ ಅಂತ ತೀರ್ಮಾನ ಮಾಡಿ ನಂತರದಲ್ಲಿ ಯೋಚನೆ ಮಾಡಿ ಹಾಗೆಯೇ ಬಂದ್ರು. ನೆಕ್ಸ್ಟ್ ಡೇ ಲೈಬ್ರರಿಗೆ ಬಂದ್ರಂತೆ. ಯಾರು? ತುಂಬಾ ವಯರ್ಕೆ ಆಗ್ತಾ ಇಲ್ಲ. ಲೈಬ್ರರಿಗೆ ಬಂದ್ರು. ಅಷ್ಟೊತ್ತಿಗೆ ಒಂದು ಸಿಂಗಾರಿಗೌಡ್ರು ಗೊತ್ತಾ? ಕೃಷ್ಣೇಗೌಡರು, ನಮ್ಮ ಮಂಡ್ಯ ಸಿಂಗಾರಿಗೌಡರು. ಅದು ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಂತೆ. ಏನಂತ? ನಿಮ್ಮ ಚುಂಚನಗಿರಿ ಮಠಕ್ಕೆ ಸ್ವಾಮಿಗಳಾಗಲಿಕ್ಕೆ ಯಾರಾದ್ರೂ ಓದಿರೋ ಹುಡುಗರು ಅಪ್ಲೈ ಮಾಡ್ಬೋದು ಅಂತ. ಇದು ನೀವೆಲ್ಲ ಕೇಳಿದ್ರಿ, ಸುಮ್ಮನೆ ಹೇಳ್ತೀವಿ, ಸಮಯ ಆಗಿದೆ. ಆಗ ಗುರುಗಳು ಅಂದ್ರಂತೆ, ಇಷ್ಟೊಂದು ದೊಡ್ಡ ಸಮುದಾಯಕ್ಕೆ, ಇಂಥದ್ದೊಂದು ದೊಡ್ಡ ಸಮುದಾಯಕ್ಕೆ ಮಠ ನಡೆಸಲಿಕ್ಕೆ ಒಬ್ಬ ಸನ್ಯಾಸಿ ಸಿಗ್ತಾ ಇಲ್ವಾ? ನಿನ್ನೆ ತಾನೇ ಏನಾಗಿತ್ತು? ಮರ ಬಿದ್ದಿತ್ತು, ಚಿಂತನೆ ಬಹಳ ಗಾಢವಾಗಿತ್ತು. ನೋಡೋಣ ಅಂತ ಹೇಳಿ ಸ್ನೇಹಿತರೆಲ್ಲ ಸೇರ್ಕೊಂಡ್ರು. ಇದೇ ನಮ್ಮ ಮಂಡ್ಯ ಜಿಲ್ಲೆ ಕಾಡಯ್ಯ ಅಂತ ಇದ್ರು, ಕೇಳಿದ್ರಾ? ಕಡೆನವರು BM ಕಡೆಯ, ಅವರು, ಇವರು, ಇನ್ನೊಬ್ರು ಚೂಡಯ್ಯ ಅಂತ 3 ಜನನು ಕೂಡ ನಿಶ್ಚಯ ಮಾಡಿ ನಾವು ಹೋಗಿ ಚುಂಚನಗಿರಿ ಮಠಕ್ಕೆ ಏನಾಗ್ಬೇಕು? ಸನ್ಯಾಸಿಗಳಾಗೋಣ ಅಂತ ಹೊರಟ್ರಂತೆ. ಸರಿ, ನಾಳೆ ವಾಪಸ್ ಎಲ್ಲರನ್ನು ಹೇಳ್ಬಿಟ್ಟು ಮನೆಗೆ ಬನ್ನಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಸೇರ್ಕೊಳ್ಳೋಣ ಅಂತ ಹೇಳಿದ್ರಂತೆ. ಒಬ್ಬ ಅಪ್ಸ್ಟ್ಯಾಂಡಿಂಗ್. ಯಾಕೋ ಬಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಮ್ಮಮ್ಮ ಅಳ್ತಾ ಕೂತ್ಕೊಂಡ್ರು, ಅದಕ್ಕೆ ನಾನು ಬರೋದಿಲ್ಲ, ನೀವಿಬ್ಬರೇ ಹೋಗಿ ಅಂತ ಹೇಳಿದ್ರು. ಅವನ್ ದಡ್ಡವನ್ ಬಂದಿಲ್ಲ ಅಂತ ಕಾಡಯ್ಯನವ್ರು ಹೇಳಿದ್ರಂತೆ, ಅಡಿಯ ನಾವಿಬ್ಬರೇ ಹೋಗೋಣ ಅಂತ. ಬಸ್ ಬರೋದು 1 ಗಂಟೆ ಲೇಟ್ ಆಯ್ತು. ಎಷ್ಟು? 1 ಗಂಟೆ ಬಸ್, ಗೌರ್ಮೆಂಟ್ ಬಸ್ ಬರೋದು ಲೇಟ್ ಆಯ್ತು. ಅಷ್ಟೊತ್ತಿಗೆ ಕಾಡಯ್ಯನವ್ರು ಅಷ್ಟೆಲ್ಲ ಹೇಳಿದವರು ಗಂಗಾಧರಯ್ಯನವ್ರಿಗೆ, ಅವ್ರ ಹೆಸರು ಕಾಡಯ್ಯ, ಇನ್ನೊಬ್ರ ಹೆಸರು ಚೂಡಯ್ಯ, ಇವ್ರ ಹೆಸರು ಗಂಗಾಧರಯ್ಯ. ಈ ಗಂಗಾಧರಯ್ಯನವ್ರಿಗೆ ಹೇಳಿದ್ರಂತೆ, ನಮ್ಗೆ ಯಾಕೋ ಇನ್ನೊಂದ್ಸಲ ನಮ್ಮ ಅಮ್ಮ ನೋಡಿ ಬರ್ಬೇಕು ಅನ್ಸುತ್ತೆ, ನೀನು ಹೋಗ್ಪ ಯಾವುದಕ್ಕೊಮ್ಮೆ ನೋಡೋಣ ಅಂತ ಹೇಳಿ ಅವರು ಕೂಡ ಕಳಿಸ್ಕೊಂಡ್ರು. ಕೊನೆಗೆ ಬಸ್ ಹತ್ತಿದವರು ಗಂಗಾಧರಯ್ಯನವ್ರು ಒಬ್ಬರೇನೆ. ಗುರುಗಳು ಬೆಳ್ಳೂರಿಗೆ ಬರೋ ಹೊತ್ತಿಗೆ ಕತ್ಲೆ ಆಗಿತ್ತು. ಆವಾಗ ನಮ್ಮ ಸಿಂಗಾರಿಗೌಡರು ಇದ್ರಂತೆ, ಅವ್ರಿಗೆ ಅಲ್ಲೇ ಊಟ ಮಾಡಿಸಿ ಚುಂಚನಗಿರಿಗೆ ಕಳಿಸ್ಕೊಟ್ರು. ಮುಂದೆ ಆದದ್ದು ಇವತ್ತು ಮಾತನಾಡ್ತಾ ಇದ್ದೀನಿ. ಪವಾಡ. ಒಬ್ಬ ವ್ಯಕ್ತಿ ದೇಹ ಬದುಕಿದ್ದಾಗಲೇ ಸತ್ತ ರೀತಿಯಲ್ಲಿ ಜಗತ್ತಿನ ಆಸೆಗೆ, ಆಮಿಷಕ್ಕೆ, ರೋಷಕ್ಕೆ, ದ್ವೇಷಕ್ಕೆ, ಎಲ್ಲದಕ್ಕೂ ಕೂಡ ಸತ್ತು ಜಗತ್ತಿನ ಪ್ರೀತಿಗೋಸ್ಕರ ಬದುಕಿದ್ರೆ, ಸೇವೆಗೋಸ್ಕರ ಬದುಕಿದ್ರೆ ಏನು ಆಗ್ಬೋದು ಅನ್ನೋದಕ್ಕೆ ನಮ್ಮ ಪೂಜ್ಯ ಗುರುಗಳು ನಿದರ್ಶನವಾಗಿ ಬಾಡಿ ಬದುಕಿ ತೋರಿಸುವಂದ್ರೆ ಇದೇ ಮಾತನ್ನ ಹೇಳಿ ನಾನು ಮತ್ತೆ ಮತ್ತೆ ವಿವೇಕಾನಂದರು, ನಮ್ಮ ಮೈಸೂರು ಮಹಾರಾಜರಿಗೆ ಹೇಳಿದ ಮಾತನ್ನ ಹೇಳ್ತಿರ್ತೇನಲ್ಲ. ಏನ್ ಬರೆದಿದ್ರು ವಿವೇಕಾನಂದರು? ಡಿಯರ್ ರಾಜನ್, ಲೈಫ್ ಈಸ್ ವೆರಿ ಶಾರ್ಟ್. All the vanities of the world are transient. He only lives who will live for others. Rest are more dead than alive. ಬದುಕು ನಶ್ವರ, ಎಲ್ಲ ಕ್ಷಣಭಂಗುರವಾಗಿರ್ತಕ್ಕಂಥದ್ದು, ಇದ್ದು ಇಲ್ಲದಂತೆ ಹಾಗೆ ಹೋಗುತ್ತೆ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾನೋ ಅವರು ಮಾತ್ರ ಬದುಕಿದ ಹಾಗೆ, ಸತ್ತ ಮೇಲೂ ಬದುಕ್ತಾರೆ. ಇನ್ನು ಉಳಿದವರು ಬದುಕಿದ್ದಾಗಲೇ ಸತ್ತಾಗಿರ್ತಾರೆ. ಇಂತಹದೊಂದು ಭವ್ಯ ದಿವ್ಯ ಜೀವನವನ್ನು ಪೂಜ್ಯ ಗುರುಜಿರು ವೈಯಕ್ತಿಕವಾಗಿ ಬದುಕಿ ಸಮಾಜಕ್ಕೆ ಬೆಳಕಾಗಿ ಹೋದಂಥವ್ರು. ಅಂಥ ಮಹಾತ್ಮರನ್ನ ನಾವು ನೆನಪು ಮಾಡ್ಕೊಂಡ್ರೆ ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ಭಾವ ಶುದ್ಧಿ ಆಗುತ್ತೆ, ನಮ್ಮ ಬದುಕು ಬೆಳಕಾಗುತ್ತೆ. ಅಂತ ಮಹಾತ್ಮರನ್ನು ನೆನಪಿಸ್ಕೊಳ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ಇವತ್ತು ಮಂಜುನಾಥ್ರವರಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ ತಾವೆಲ್ಲರೂ ಕೂಡ ಎಷ್ಟೊಂದು ಉತ್ಸುಕರಾಗಿ ಕೊಡ್ತಿದ್ರಿ. ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ಹಣ ಇಲ್ಲದೆ ಕಾಯಿಲೆಯಿಂದ
ವಾಪಸ್ಸು ಮನೆಗೆ ಹೋದಂಥ ಯಾವ ವ್ಯಕ್ತಿನೂ ಕೂಡ ನಾನು ನೋಡಿಲ್ಲ, ನನ್ನ ಅಧಿಕಾರವಾಗಿ ಇದೆ ಅಂತ. ಎಷ್ಟು ದೊಡ್ಡ ಮಾತಿದೆ. ಸುಮ್ಮನೆ ಒಂದೇ ಒಂದು ಘಟನೆಯನ್ನು ನೆನಪು ಮಾಡ್ತೀನಿ. ತುಂಬ ಬಡ ಹುಡುಗ, ನೀವು ಘಟನೆನ ಕೇಳಿರ್ತೀವಿ. ಅತಿ ಬಡ ಹುಡುಗ, 2 ದಿನ 3 ದಿನ ಊಟ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹುಡುಗ ಇನ್ನೇನು ತತ್ತರಿಸಿ ಬಿದ್ದು ಹೋಗ್ಬೇಕು. 3 ದಿನ ಊಟ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅಲ್ವಾ? ಚಿಕ್ಕ ವಯಸ್ಸಿನ ಹುಡುಗ, 8-10 ವರ್ಷದ ಹುಡುಗ. ಹೋದ ಸಂದರ್ಭದಲ್ಲಿ ಊಟ ಇಲ್ಲ. ಆ ಕಾಲಘಟ್ಟದಲ್ಲಿ ಇನ್ನೇನೋ ಬಿದ್ದು ಹೋಗ್ಬೇಕು. ಎದುರುಗಡೆ ಒಂದು ಮನೆ ಇತ್ತಂತೆ. ಆ ಮನೆಗೆ ಹೋಗಿ ಬಾಗಿಲು ಬಿಡ್ದ ಹುಡುಗ. ಯಾವುದೋ ಗೀತೆ ನಡೆದ, ಯಾವುದೋ ಒಂದು ಘಟನೆ ಹೇಳ್ತೇನೆ ನಿಮಗೆ, ಕಥೆ ಆಗ್ತದೆ ಘಟನೆ. ಬಾಗಿಲು ಹೊಡೆದ ಸಂದರ್ಭದಲ್ಲಿ ಒಂದು ಹೆಣ್ಮಗಳು, 20-25 ವಯಸ್ಸಿನ ಹೆಣ್ಮಗಳು ಬಂದು ಬಾಗಿಲು ತೆಗೆದು ಕೇಳಲಿಕ್ಕೆ ಏನು ಕೇಳಬೇಕು ಅಂತ ಹೋಗಿದ್ದ? ಊಟ ಕೇಳಲಿಕ್ಕೆ ಹೋಗಿದ್ದ. ಊಟ ಕೇಳಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಬಾಗಿಲು ತೆಗಿತು. ಹೆಣ್ಮಗಳು ಮುಂದೆ ಬಂದು ಏನು ಬೇಕು ಅಂತ ಕೇಳಿದ್ದ. ಹೆಣ್ಮಗಳು ಕೇಳಬೇಕಾಗಿರೋದು ಏನು? ಊಟ. ಊಟ ಕೇಳಬೇಕು ಅಂತ ಅನ್ನಿಸ್ತು. ಅಯ್ಯೋ, ನನಗೆಲ್ಲ ಊಟ ಕೊಡದಲ್ಲೇ ಹೋದ್ರೆ ಬೇಸರ ಆಗುತ್ತೆ ಅಂದ್ಬಿಟ್ಟು ಹಾಲು ಕೇಳಬೇಕು ಅಂತ ಅನ್ನಿಸ್ತು. ನನಗೆ ಯಾರು ಹಾಲು ಕೊಡ್ತಾರೆ ಅಂತೇಳಿ, ಏನು ಬೇಕು ಹೇಳೋ ಅಂತ ಹೇಳ್ತು. ಮುಖದಲ್ಲಿ ಬೆವರು, ಸುಸ್ತಾಗಿ ಹೋಗಿದೆ ದೇಹ, ನಿಲ್ತಕ್ಕೂ ತ್ರಾಣ ಇಲ್ಲ. ಅಂಥ ಸಂದರ್ಭದಲ್ಲಿ ಹುಡುಗ, ಅಕ್ಕ ನನಗೊಂದಿಷ್ಟು ನೀರು ಕೊಡ್ತೀಯ ಅಂತ ಕೇಳಿ. ಆ ಅಮ್ಮನಿಗೆ ಅನ್ನಿಸ್ತು, ಪಾಪ ಸುಸ್ತಾಗಿದ್ದಾನೆ, ಇನ್ನೇನೋ ಊಟ ಕೇಳಲಿಕ್ಕೆ ಅಂತ ಬಂದಿದ್ದಿರ್ಬೋದು ಅಂತ ಹೇಳಿ, ಊಟದ ಸಮಯ ಮುಗಿದಿತ್ತಲ್ಲ, ಆ ಹೆಣ್ಮಗಳು ಮಾಡಿದ್ದು, ಒಂದು ಗ್ಲಾಸ್ ತುಂಬ ಹಾಲನ್ನ ತಂದು ಹುಡುಗಿಗೆ ಕೊಟ್ಟು, ಪೂರ್ಣ ಹಾಲನ್ನು ಕೊಡ್ದ ಹುಡುಗ. ಒಂದಿಷ್ಟು ಶಕ್ತಿ ಬಂತು, ಹೊರಟು. ಕಾಲ ಹಾಗೆ ಗತಿಸ್ತು. ಆ ಹೆಣ್ಮಗಳಿಗೂ ಮದುವೆ ಆಯಿತು. 10-15 ವರ್ಷಗಳು ಉರುಳಿದು. ಕಾಲ ಹೊರಳಿದ ಮೇಲೆ ಸುಮಾರು ವರ್ಷಗಳಾಯಿತು. ಈ ಹೆಣ್ಮಗಳಿಗೆ ಏನಾಯಿತು? ಈ ಹೆಣ್ಮಗಳಿಗೆ ಎಲ್ಲ ಕೊಟ್ಟ ಊರಿನಲ್ಲಿ ಒಂದು ದೊಡ್ಡ ಕಾಯಿಲೆ ಬಂತ ಮನೆಗೆ. ಅವತ್ತಿನ ಆರೋಗ್ಯದ ಪರಿಸ್ಥಿತಿಯಲ್ಲಿ ಆ ತಾಲೂಕಿನಲ್ಲಿ ಟ್ರೀಟ್ ಮಾಡಲಿಕ್ಕೆ ಆಗದೇ ಇದ್ದಂಥ ಆಸ್ಪತ್ರೆಗಳು, ಅಷ್ಟೊಂದು ಲಿಮಿಟೆಡ್ ಹೆಲ್ತ್ ಕೇರ್ನಲ್ಲಿ. ಆಗ ಎಲ್ಲರೂ ಹೇಳಿದರು, ಪಕ್ಕದ ಒಂದು ದೊಡ್ಡ ಆಸ್ಪತ್ರೆ ಇದೆಯಲ್ಲ ಇಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ, ಅಲ್ಲಿಗೆ ಹೋದ್ರೆ ಆಗ್ಬೋದು ಅಂತ ಹೇಳಿ ಕರ್ಕೊಂಡೋದು. ಆ ಹೆಣ್ಮಗಳನ್ನ ಅಡ್ಮಿಟ್ ಮಾಡಿದ್ರು. ಮೂರ್ಛೆ ಹೋಯಿತು. ಕೊನೆಗೆ ಆಕೆಗೆ ಮೂರ್ಛೆ ಬರೋ ಹೊತ್ತಿಗೆ ದೇಹವನ್ನು ಆಪ್ರೇಟ್ ಮಾಡಿ ಎಲ್ಲ ಸರಿ ಮಾಡಿದ್ರು. ಆಕೆಗೆ ಖುಷಿ ಆಯಿತು. ಹಿಂದೆ ಇದ್ದ ದೇಹದ ನೋವೆಲ್ಲ ಹೋಗಿತ್ತು. ದೇಹದ ರೋಗವೂ ಕೂಡ ಸರಿ ಹೋಗ್ತಕ್ಕಂಥ ಸ್ಥಿತಿ ಬಂದಿತ್ತು. ಪೋಸ್ಟ್ ಆಪ್ರೇಟಿವ್ ವಾರ್ಡ್ನಲ್ಲಿ ಮಲಗಿದ್ದು. ಕೊನೆಗೆ ಒಂದು 2-3 ದಿನ ಆದಮೇಲೆ ಬಿಲ್ ಬಂತು. ಬಿಲ್ಲು ನೋಡಿದರೆ ಅಯ್ಯೋ ಈಗ ಎಷ್ಟೋ ಕಾಯಿಲೆಗಳು ಬರ್ತಾವಲ್ಲ, ಎಷ್ಟೋ ಬಡವರು ಕುಡಿದು ಇನ್ನೊಂದು ಮಾಡಿಯೋ ದೇಹವನ್ನು ನೋಡ್ಕೊಳ್ದಾರೆ ಲಿವರ್ನ ಹಾಳು ಮಾಡ್ಕೊಳ್ತಾರೆ. ನೋಡಿದ್ದೀರಾ? ಲಿವರ್ ಅಂದರೆ ಗೊತ್ತಾಗುತ್ತೆ. ಲಿವರ್ ಕಾಯಿಲೆ ಬಂತು ಅಂತಂದ್ರೆ, ಲಿವರ್ ರೋಗ ಬಂತು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ ಡಾಕ್ಟರ್? ನಾನೇ ನೋಡಿದ ಮಟ್ಟಕ್ಕೆ 25-30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಒಬ್ಬ ಬಡವನಿಗೆ ಊಟ ಮಾಡ್ಲಿಕ್ಕೆ ಗತಿಗಿರ್ತಕ್ಕಂಥ ರೈತನಿಗೋ ಅಥವಾ ಇನ್ನೊಬ್ಬನಿಗೋ ಯಾವುದೋ ಕಾರಣಕ್ಕೋಸ್ಕರ ತಾನು ಮಾಡಿಕೊಂಡ ತಪ್ಪು ಅಥವಾ ಇನ್ನೊಂದು ಕಾರಣಕ್ಕೋಸ್ಕರನು ಲಿವರ್ ಫೇಲ್ಯೂರ್ ಆದಾಗ 30 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಶಕ್ತಿದಲ್ಲಿದ್ದಾಗ ಏನಾಗುತ್ತೆ? ಪ್ರಾಣ ಹೋದ್ರೂ ಪರವಾಗಿಲ್ಲಪ್ಪ, ಇನ್ನೇನು ನಿಲ್ಲಿದೆ ಅಂತ ಸ್ಥಿತಿ. ಆಯಮ್ಮನಿಗೆ ಅನ್ನಿಸ್ತವಾಗ ನನ್ನ ಹತ್ರ ದುಡ್ಡಿಲ್ಲ, ಆರೋಗ್ಯನ ಸರಿ ಹೋಗಿದೆ, ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ಬಿಲ್ ಕಟ್ಟಬೇಕು. ಬಿಲ್ಲನ್ನು ನೋಡಿದರೆ ಇಷ್ಟೊಂದು ಕಾಸ್ಟ್ಲಿ ಇದೆ, ಎಂತ ಮಾಡೋದು ಅಂತ ಹೇಳಿ ತುಂಬ ಯೋಚನೆಯಲ್ಲಿದ್ದು, ಕೊನೆಗೆ ಸುಮಾರು ಹೊತ್ತಾದ್ಮೇಲೆ ಯಾಕಮ್ಮ ಡಿಸ್ಚಾರ್ಜ್ ಆಗೋದಿಲ್ವ ಅಂತ ಹೇಳಿದರೆ ಮತ್ತೊಂದು ಬಿಲ್ ಬಂತು. ಕೊನೆಗೆ ಅಮ್ಮ ಕೇಳಿದ್ರು, ನನಗೆ ಕಷ್ಟ ಆಗ್ತಾ ಇದೆ, ಏನು ಯೋಚನೆ ಮಾಡಿಬಿಡಿ, ಡಾಕ್ಟರ್ ಬಿಲ್ ಏನು ಬರೆದಿದ್ದಾರೆ ನೋಡಿ. ಏನು ಬರೆದಿತ್ತು? ದಿಸ್ ಬಿಲ್ ಇಸ್ ಪೇಡ್ ಓನ್ಲಿ ಫುಲ್ಲಿ ಫಾರ್ ಒನ್ ಫುಲ್ ಗ್ಲಾಸ್ ಆಫ್ ಮಿಲ್ಕ್ ಅಂತ ಬರೆದಿತ್ತು. ಏನಿತ್ತದು? ಈ ಅಮ್ಮನ ಬಿಲ್ಲು ಒಂದು ಗ್ಲಾಸ್ ಮಿಲ್ಕ್ ಏನಿತ್ತಲ್ಲ, ದಿಸ್ ಬಿಲ್ ಈಸ್ ಪೇಡ್ ಫುಲ್ಲಿ ಫಾರ್ 1 ಫುಲ್ ಗ್ಲಾಸ್ ಆಫ್ ಮಿಲ್ಕ್ ಅಂತ. ಏನಾಗಿತ್ತು? ಈ ಅಮ್ಮ ಅಡ್ಮಿಟ್ ಆದ ಸಂದರ್ಭದಲ್ಲಿ ಮೂರ್ಛೆ ಹೋಗಿದ್ರು. ಆಸ್ಪತ್ರೆಗೆ ಬರೋ ಹೊತ್ತಿಗೆ ಡಾಕ್ಟರ್ ಬಂದರು, ನೋಡಿದ್ರು, ಆಪ್ರೇಟ್ ಮಾಡಿದ್ರು. ಆಪ್ರೇಟ್ ಮಾಡಿದ ಡಾಕ್ಟರ್ ಯಾರು ಅಂತಂದರೆ, ಈ ಅಮ್ಮ ಎಂದೋ ಒಂದು ದಿನ ಒಂದು ಗ್ಲಾಸ್ ಹಾಲು ಕೊಟ್ಟು ಕಾಪಾಡಿದ್ರಲ್ಲ ಆ ಹುಡುಗ ಮುಂದೆ ಚಂದ ಓದಿ ದೊಡ್ಡ ಡಾಕ್ಟರ್ ಆಗಿ ಇವತ್ತು ಬಂದಂಥ ಪೇಷಂಟ್ನ ನೋಡಲಿಕ್ಕೆ ಬರ್ತಾರೆ. ಈ ಅಮ್ಮ ನಾನು ಎಲ್ಲೋ ನೋಡಿದ್ದು ನೆನಪಿದೆಯಲ್ಲ ಈ ಅಮ್ಮನ ಅಂತ ಯೋಚನೆ ಮಾಡಿದರೆ, ಆತ ಡಾಕ್ಟರ್ಗೆ ನೆನಪಾಯಿತು, ಒಂದು ಕಾಲದಲ್ಲಿ ಹಸಿವಿನಿಂದ ನರಳ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಒಂದು ಗ್ಲಾಸ್ ಹಾಲು ಕೊಟ್ಟು ಕಾಪಾಡಿದಂಥ ಮಹಾತಾಯಿ ಅಂತ ಅವನಿಗೆ ಗೊತ್ತಾಯಿತು. ಕೊನೆಗೆ ನಿತ್ಯ ಬಂದು ಆಕೆಗೆ ಗೊತ್ತಿಲ್ಲದಾಗೆ ಅಟೆಂಡ್ ಮಾಡಿದ. ಕೊನೆಗೆ ಒಂದು ಮಾತನ್ನ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದ, ಆಕೆಯ ಡಿಸ್ಚಾರ್ಜ್ ಬಿಲ್ ಬಂದ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬನ್ನಿ ಅಂತ. ಕೊನೆಗೆ ಡಿಸ್ಚಾರ್ಜ್ ಆಗೋ ಸಂದರ್ಭ ಬಂದಾಗ ಡಾಕ್ಟರ್ ಬರೆದಿದ್ರು ಕೆಳಗಡೆಗೆ, ದಿಸ್ ಹೋಲ್ ಬಿಲ್ ಇಸ್ ಪೇಡ್
ಫಾರ್ 1 ಫುಲ್ ಗ್ಲಾಸ್ ಆಫ್ ಮಿಲ್ಕ್ ಅಂತ. ಆಕೆಗೆ ತಲೆ ಕೆಟ್ಟು ಕಣ್ಣಲ್ಲಿ ನೀರು ಬಂದು ಎಷ್ಟೊಂದು ಆನಂದ ಆಗಿರ್ಬೇಕಲ್ಲ. ಇವತ್ತು ನಮ್ಮ ಡಾಕ್ಟರ್ CM ಮಂಜುನಾಥ್ರವರು ಮಾಡ್ತಾ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಸೇವೆಯನ್ನು ನೋಡಿದರೆ ಬಹುಶಃ ಒಂದು ಪುಸ್ತಕವೇ ಆಗುತ್ತೆ. ಅಂತಹದೊಂದು ಪುಸ್ತಕದ ಮುಖಾಂತರ ಕೊನೆಗೆ ಒಂದೇ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ. ನಾವು ಆದಿಚುಂಚನಗಿರಿಯಲ್ಲಿ ಭಾನುವಾರ ಕುಳಿತುಕೊಳ್ತೀವಿ, ನಿಮ್ಗೆ ಗೊತ್ತು. ಯಾವತ್ತು ಹೊರಗಡೆ ಎಲ್ಲ ಇಡೀ ವಾರ ಇಡೀ ರಾಜ್ಯ ದೇಶ ಓಡಾಡ್ತಾ ಇರ್ತೇವೆ. ಆದರೆ ಸ್ವಾಮಿಗಳು ಬಪ್ಪೆ ಕಡೆಗೆ ಹಲೋ 1 full glass of water bottle can be given later coming. ಒಂದೆರಡು ನಿಮಿಷ ಹೊರಗಡೆ ಓಡಾಡ್ತಾ ಇರ್ತೇವೆ. ಸ್ವಾಮಿಗಳು ಭಾನುವಾರ ಸಿಗ್ತಾರೆ ಅಂತ ಹೇಳಿ ಎಲ್ಲ ಅಲ್ಲಿಗೆ ಬರ್ತಾರೆ. ಫೀಸ್ ಕಟ್ಟಬೇಕಾಗಿರೋರು, ಬೇರೆ ಬೇರೆ ಎಲ್ಲ ಸಮಸ್ಯೆಗಳಿರೋರು, ಕಾಯಿಲೆಯವರೆಲ್ಲ ಬರ್ತಾರೆ. ಹೀಗೆ ಆಯಿತು. ಸುಮಾರು 5-6 ವರ್ಷದ ಹಿಂದೆ ಒಂದು ಹೆಣ್ಮಗಳನ್ನ ಮೈಸೂರು ಭಾಗದಿಂದ ತಾಯಿ ತಂದೆ ಇಬ್ಬರೂ ಕೂಡ ಒಂದು 16-17 ವರ್ಷ ವಯಸ್ಸಾಗಿರ್ತಕ್ಕಂಥ ಹೆಣ್ಮಗಳನ್ನ ಪೂರ್ಣ ಹೊತ್ತುಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಮೇಲ್ ಕರ್ಕೊಂಡು ಬಂದರು. ಇನ್ನು ನಮ್ಮ ದೇವಸ್ಥಾನದ ಒಳಗಡೆ ಬಂದು ಕೊಡ್ತಿರ್ಲಿಲ್ಲ, ಹಾಗಾಗಿ ಮೇಲ್ಗಡೆನೇ ಹೊತ್ಕೊಂಡು ಬಂದರು. ಏನಾಯ್ತು ಅಂತ ಕೇಳಿದೆ. ಇಲ್ಲ, ಆಕೆ ಹುಟ್ಟಿನಿಂದ ಹೀಗೆ ಇರೋದು. ಈ ಅಷ್ಟಾವಕ್ರ ಅಂತ ಕೇಳಿದ್ರು 8 ವಿವಿಧ ರೀತಿಯಲ್ಲಿ ದೇಹ ಊನ ಆಗಿರ್ತಕ್ಕಂಥ ರೀತಿಯನ್ನು ಏನಂತ ಕರೀತಾರೆ, ಅಷ್ಟಾವಕ್ರ. 8 ways ಆಫ್ ಡಿಫಾರ್ಮಿಂಗ್ ದ ಬಾಡಿ. ಆ ರೀತಿಯ ಹೆಣ್ಮಗಳದ್ದು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಯಾವುದೋ ಇನ್ನೊಂದು ಆಸ್ಪತ್ರೆಗೆ ಹೇಳಿ 6-7 ವರ್ಷದ ಹಿಂದೆ ಒಂದು ಆರ್ಥೋಪೆಡಿಕ್ ಡಾಕ್ಟರ್ಗೆ ಹೇಳಿ 3-4 ಬಾರಿ ಆಪ್ರೇಟ್ ಮಾಡಿ ಆ ಹೆಣ್ಮಗಳಿಗೆ ಸ್ಪೈನಲ್ ಸರ್ಜರಿಯಿಂದ ಹಿಡಿದು ಕಾಲಿನ ಸರ್ಜರಿಯಿಂದ ಹಿಡಿದು 3-4 ಬಾರಿ ಆಪ್ರೇಟ್ ಮಾಡಿದ ಮೇಲೆ ಕೊನೆಗೆ ಆ ಹೆಣ್ಮಗಳು ನಿಂತ್ಕೊಳ್ತಕ್ಕಂಥ ಸ್ಥಿತಿ ಯಾರಾದರೂ ಒಂದಿಷ್ಟು ಸಪೋರ್ಟ್ ಕೊಟ್ಟರೆ, ಜಸ್ಟ್ ಈಗ ಬೆರಳು ಕೊಟ್ಟರೆ ಸಾಕು ಆ ಹೆಣ್ಮಗಳು ಎದ್ದು ನಿಂತು 4 kg ಹಾಕ್ತಕ್ಕಂಥ ಒಂದು ಸ್ಥಿತಿಗೆ ಬಂತು. ಕೊನೆಗೆ MSc ಮಾಡ್ತು. MSc ಕೂಡ ಮಾಡಿ ಆ ಹುಡುಗಿ ಮದುವೆನೂ ಕೂಡ ಆಯ್ತು. ಯಾರೊಬ್ಬ ಹುಡುಗ ಪಾಪ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಆ ಹುಡುಗಿನ ಮದುವೆ ಆಗ್ತಕ್ಕಂಥ ಔದಾರ್ಯವನ್ನು ಕೂಡ ತೋರಿದ. ನಂತರದಲ್ಲಿ ನಮ್ಮ ಡಾಕ್ಟರ್ ಹತ್ರ ಮಾತನಾಡಿದೆ, ಏನು ಈ ಮಗು ಇಷ್ಟೆಲ್ಲ ಚಂದ ಓದಿದಾಳೆ, ನಮ್ಮ ಮಠದಲ್ಲೇನೋ ನಮ್ಗೆ ಕೆಲಸ ಕೊಡಬಲ್ಲ, ಅದು ಬೇರೆ ವಿಚಾರ. ಬಟ್ ಸಿ ಇಸ್ ವೆರಿ ಮಚ್ ಪರ್ಟಿಕ್ಯುಲರ್ ದಟ್ ಸಿ ಶುಡ್ ಗೆಟ್ ದ ಪೊಸಿಷನ್ ಎಲ್ಸ್ವೇರ್. ಏನು ಮಾಡೋದು ಡಾಕ್ಟರ್ ಅಂತ ಕೇಳಿದ್ರು. ಅದಕ್ಕೆ ಡಾಕ್ಟರ್ ಮಂಜುನಾಥ್ರವರು ಕಳಿಸ್ಕೊಡಿ ಅಂತ ಹೇಳಿದರು. ಮಂಜುನಾಥ್ರವರು ಆಸ್ಪತ್ರೆ ಕಳಿಸೋಣ ಅಂತ ಹೇಳಿದರೆ ನಮ್ಮ ಲಿಂಗೇಶ್ ನಮ್ಮ PR ಏನು ಮಾಡಿದರೆ ಇವ್ರು ಮನೆಗೆ ಕರ್ಕೊಂಡು ಮನೆಯಲ್ಲಿ ಅಮ್ಮ ಇದ್ದರು, ಇವರು ಇದ್ದರು. ಆ ಹುಡುಗಿ ಅಲ್ಲಿ ಹೋಗಿರ್ತಕ್ಕಂಥದ್ದನ್ನು ನೋಡಿ ತುಂಬ ವ್ಯಥೆಪಟ್ಟು ಸ್ವಾಮಿಗಳು ಕಳಿಸ್ಕೊಟ್ಟಿರ್ತಕ್ಕಂಥ ಮಗು ಇದೆಯಾ ಪಾಪ ಸ್ವಾಮಿಗಳು 2 ತಿಂಗಳಿಂದನೇ ಹೇಳಿದ್ರು, ಯಾರಿಗೋ ಕೆಲಸ ಕೊಡಿ ಅಂತ ಹೇಳಿದಾರೇನೋ ನಾನು ತಿಳ್ಕೊಂಡು ಅದು ನೆಗ್ಲೆಕ್ಟ್ ಮಾಡಿದೆ. ಇಂಥ ಮಗುಗೆ ಏನಾರು ಮಾಡಬೇಕು ಅಂತ ಹೇಳಿ 1 ವಾರದೊಳಗಡೆ ಅವರ ಆಸ್ಪತ್ರೆಯಲ್ಲೇ ಒಂದು ಕೆಲಸವನ್ನು ಕೊಟ್ಟು ಆ ಮಗುವಿಗೆ ಆಶ್ರಯ ಆದಂಥ ಪುಣ್ಯಾತ್ಮ. ಒಂದು ಕಾಲದಲ್ಲಿ ಕುಳಿತುಕೊಳ್ಳಿಕ್ಕೂ ಮಲ್ಕೊಳ್ಳಿಕ್ಕೂ ಕಷ್ಟ ಬೀಳ್ತಾ ಇದ್ದಂಥ ಹೆಣ್ಮಗಳು, ಅಂತ ಹೆಣ್ಮಗಳು. ಈ ರೀತಿಯ ನೂರಾರು ಸಾವಿರಾರು ಎಕ್ಸಾಂಪಲ್ಸ್ ಅವ್ರ ಜೀವನದಲ್ಲಿ ಮಾಡಿರ್ತಾರೆ. ಕೇವಲ ಹೃದಯ ರೋಗವನ್ನು ಅಷ್ಟೇ ಅವರು ಸರಿ ಮಾಡಿರ್ತಕ್ಕಂಥದ್ದಲ್ಲ, ಮನಸ್ಸಿನ ರೋಗವನ್ನು ಕೂಡ ಸರಿ ಮಾಡಿದ್ದಾರೆ. ಅಂತಹ ಮಾನವೀಯ ನೆಲೆಯಲ್ಲಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಮಂಜುನಾಥ್ರವರಿಗೆ ನಮ್ಮ ಮಂಡ್ಯದ ಈ ನೆಲದಲ್ಲಿ ಸನ್ಮಾನ ಮಾಡಿದ್ದು ತುಂಬ ಸಂತೋಷ ಇದೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳ ಹೆಸರಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ರು, ತುಂಬ ಸಂತೋಷ ಇದೆ. ನಮ್ಮ ಡಾಕ್ಟರ್ ಗಣಿಗ ರವಿ ಅಂತ ಯಾಕಂತ ಓಕೆ ರವಿ ಹೇಳ್ತಾ ಇದ್ರು, ನಮ್ಮ ಶುಗರ್ ಫ್ಯಾಕ್ಟ್ರಿ ಮತ್ತು ಬೇರೆ ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಯಾಕೆಂದ್ರೆ ಮಂಡ್ಯ ಒಂದು ಹೃದಯ ಭಾಗ. ನಮ್ಮ ಜನಗಳು ತುಂಬ ಒಳ್ಳೆಯವರು. ಎಷ್ಟು ಒಳ್ಳೆಯವರು ಅಂತಂದ್ರೆ ತುಂಬ ಒಳ್ಳೆ, ಎಲ್ಲದಕ್ಕೂ ಚಪ್ಪಾಳೆ ಹೊಡಿತಾರೆ. ಅವ್ರಿಗೆ ಬೈದ್ರು ಚಪ್ಪಾಳೆ ಹೊಡಿತಾರೆ, ಹೊಡಿದ್ರು ಚಪ್ಪಾಳೆ ಹೊಡಿತಾರೆ. ಹಾಗಂತ ಅಂದ್ಬಿಟ್ಟು ದಡ್ರು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ವಿವೇಚನೆ ಇನ್ನೊಂದು ಕೂಡ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಜ್ಞಾನದ ಮುಖಾಂತರ ಅವರನ್ನು ಬೆಳೆಸ್ತಕ್ಕಂಥ ಅವಶ್ಯಕತೆ ಖಂಡಿತ ನಮಗಿದೆ. ಹಾಗಾಗಿ ಅವರು ಕೇಳೋದನ್ನು ಮರೆತರೂ ಕೂಡ ನಮ್ಮ ಕರ್ತವ್ಯ ಇದೆ ಅಂತ ತಿಳಿದು ಹಲವಾರು ವಿಚಾರಗಳನ್ನ ಜನಪ್ರತಿನಿಧಿಗಳ ಹತ್ರ ನಾವು ಶೇರ್ ಮಾಡ್ತಿರ್ತೇವೆ. ಸಾಧ್ಯ ಆದ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆ ಸಿಕ್ಕಿದೆ. ಆ ಸ್ಪಂದನೆಗೆ ಪೂರಕವಾಗಿ ನೀವು ಕೆಲಸವನ್ನ ಮಾಡಿ ಅಂತ ಹೇಳಿ ನಮ್ಮ ಡಾಕ್ಟರ್ ಮಂಜುನಾಥ್ರವರು ಇಷ್ಟೆಲ್ಲ ಎತ್ತರದ ಕೆಲಸವನ್ನ ಮಾಡಲಿಕ್ಕೆ ಎಲ್ಲರೂ ಕೂಡ ಗಂಡಸನ್ನೇ ಹೊರಬಿಟ್ರಿ. ಯಾರನ್ನ? ಮಂಜುನಾಥ್ರವರನ್ನ. ಅವರು ಅಷ್ಟೊಂದು ಪ್ರೀತಿಯಿಂದ ಹೊರಗಡೆ ಜನಗಳ ಸೇವೆಯನ್ನು ಮಾಡಲಿಕ್ಕೆ ಕಾರಣ ಆಗ್ಬೇಕಾದ್ರೆ ಪ್ರೀತಿ ಯಾರಾದ್ರೂ ಹಂಚಿರ್ಬೇಕಲ್ವಾ? ಯಾರು? ಮನೆಯ ಕಷ್ಟಗಳೆಲ್ಲವನ್ನು ಕೂಡ ಸಹಿಸ್ಕೊಂಡು, ಡಾಕ್ಟ್ರಿಗೆ ಬರ್ತಕ್ಕಂಥ ಎಲ್ಲ ಸ್ತುತಿಗಳನ್ನು ಕೂಡ ಸಹಿಸ್ಕೊಂಡು, ಯಾವ ಅಸೂಯೆಯನ್ನೂ ಕೂಡ ಪಡೆದ ಹಾಗೆ, ಬರೀ ಅವ್ರನ್ನೇ ಹೊಗಳ್ತಾರಲ್ಲ ಅಂತ ಹೇಳಿ ಅಸೂಯೆ ಪಡೆದಾಗೆ ಅನಸೂಯ ದೇವಿಯ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಿರ್ತಕ್ಕಂಥ ಅನಸೂಯ ಅಮ್ಮನಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಇಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು
ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಕಾಲ್ಭೈರೇಶ್ವರ ಸ್ವಾಮಿಯ ಶಿವದಲ್ಲಿ ಸದಾನಂದರವರು ಪೂರ್ಣ ಅದ್ಭುತವಾದ ರೀತಿಯಲ್ಲಿ ಡಾಕ್ಟರ್ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಮುಂದಿನ ವರ್ಷಗಳಲ್ಲಿ ಬಹು ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.